ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಚಾನೆಲ್ಗೆ ಸುಸ್ವಾಗತ. ನನ್ನ ಹೆಸರು ನಳಿನಿ ಅಶ್ವಿನ್. ಸೊ ನಾವು ಈ ಚಾಲೆಂಜ್ ಮಾಡ್ತಾ ಇದ್ದೀವಿ, ಮ್ಯಾಜಿಕಲ್ ಮ್ಯಾನಿಫೆಸ್ಟೇಷನ್ ಚಾಲೆಂಜ್. 28 ದಿನಗಳ ಚಾಲೆಂಜ್ ಮಾಡ್ತಾ ಇದ್ದೀವಿ ನಾವು. ಸೊ ಇವತ್ತಿಂದು 11ನೇ ದಿನ. ಓಕೆ, ಸೊ ಎಲ್ಲಿ ತನಕ ಬನ್ರಿ? ಎಷ್ಟು ಜನ ಪೂರ್ತಿ 10 ದಿನದ ಮಾಡಿದೀರಾ ಗ್ರಾಟಿಟ್ಯೂಡ್ ಚಾಲೆಂಜ್, ಮ್ಯಾಜಿಕಲ್ ಚಾಲೆಂಜ್? ಎಷ್ಟು ಜನ ಮಾಡಿದೀರಾ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇದನ್ನ ಕೊನೆ ತನಕ ನೋಡಿ. ತುಂಬಾನೇ ಈಸಿಯೆಸ್ಟ್, ಪ್ರತಿ ಇದಕ್ಕೂ ಹೇಳ್ತೀನಿ ಈಸಿಯೆಸ್ಟ್ ಅಂತ, ಬಟ್ ಎಲ್ಲದನ್ನು ತುಂಬಾ ಈಸಿ, ಒಂದಕ್ಕಿಂತ ಒಂದು ತುಂಬಾ ಈಸಿ ಮೆಥಡ್ ಆಗ್ತಾ ಇದೆ. ಓಕೆ, ಸೊ ಇವತ್ತಿಂದು ಮ್ಯಾಜಿಕಲ್ ಮಾರ್ನಿಂಗ್, ಸೊ ಮ್ಯಾಜಿಕ್ ಮಾರ್ನಿಂಗ್. ಸೊ ಇದನ್ನ ನೀವು ಬೆಳಗ್ಗೆ ಎದ್ದ ತಕ್ಷಣದಿಂದ ಶುರು ಮಾಡ್ಬೇಕು. ಹಾಗಾಗಿ ನಾನು ಹಾಕೋಷ್ಟ್ರಲ್ಲಿ ಬೆಳಗ್ಗೆ ಆಗೋಗಿರುತ್ತೆ, ಅದಕ್ಕೆ ನೀವು ನಾಳೆ ಮಾಡ್ಬೇಕು ಇದನ್ನ ಚಾಲೆಂಜ್. ಓಕೆ, ಸೊ ಈಸಿಯೆಸ್ಟ್ ಮತ್ತೆ ಸಿಂಪ್ಲೆಸ್ಟ್ ವೇ ನಮ್ಮ ದಿನ ತುಂಬಾನೇ ಮ್ಯಾಜಿಕ್ ಆಗಿರೋದಕ್ಕೆ ಮತ್ತೆ ತುಂಬಾನೇ ಖುಷಿಯಿಂದ ಇರೋದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ನ ಮಾರ್ನಿಂಗ್ ಎದ್ದ ತಕ್ಷಣ ನಾವು ಶುರು ಮಾಡ್ಬೋದು. ಸೊ ಶುರು ಮಾಡ್ಬೇಕು. ಸೊ ಅವಾಗ ಎದ್ದ ತಕ್ಷಣ ಶುರು ಮಾಡಿದ್ರೆ ಏನಾಗುತ್ತೆ, ಇಡೀ ದಿನ ನಮ್ಗೆ ಆ ಮ್ಯಾಜಿಕಲ್ ಬೆನಿಫಿಟ್ಸ್ ಇಡೀ ದಿನ ನಮ್ಗೆ ಸಿಕ್ಕುತ್ತೆ. ಸೊ ಪ್ರತಿದಿನ ನಾವು ಎದ್ದಾಗ ಎಷ್ಟೊಂದು ಆಪರ್ಚುನಿಟೀಸ್ ಸಿಕ್ಕುತ್ತೆ ನಾವು ಥ್ಯಾಂಕ್ಸ್ ಹೇಳೋದಕ್ಕೆ. ಓಕೆ, ಸೊ ಯಾಕೆ ಅಂತ ಹೇಳಿದ್ರೆ, ನಾವು ಡೈಲಿ ರುಟೀನ್ ನಲ್ಲೇ ನೆಗೆಟಿವ್ ಥಾಟ್ಸ್ ಇವೆಲ್ಲಾನು ತುಂಬಿಕೊಳ್ಳೋದು ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋಕಿನ ಮುಂಚೆ ಡೈಲಿ ಡೇ ಟು ಡೇ ಲೈಫ್ ಅಲ್ಲೇ ಅದಾಗೋದು, ಯಾವ್ದಾದ್ರು ಸ್ಪೆಷಲ್ ಡೇನಲ್ಲಿ ಆಗಲ್ಲ ಅಲ್ವಾ? ಹಾಗಾಗಿ ಸೊ ಈ ನೆಗೆಟಿವ್ ಥಾಟ್ಸ್ ನ ಅವಾಯ್ಡ್ ಮಾಡ್ಲಿಕ್ಕೆ ಅಥವಾ ಈ ನೆಗೆಟಿವ್ ಥಾಟ್ಸ್ ನಿಂದ ದೂರ ಹೋಗ್ಬಿಟ್ಟು ನಾವು ಪಾಸಿಟಿವಿಟಿಗೆ ಹೋಗ್ಲಿಕ್ಕೆ ಏನ್ ಹೆಲ್ಪ್ ಆಗುತ್ತೆ? ಗ್ರಾಟಿಟ್ಯೂಡ್ ಹೆಲ್ಪ್ ಆಗುತ್ತೆ. ಸೊ ಕೆಲವು ಸಲ ನೀವು ಹೇಳ್ಬೋದು, ಇಲ್ಲ ನಾವು ಪಾಸಿಟಿವ್ ಪರ್ಸನ್ ಆದ್ರೆ ನಮಗೆ ಗೊತ್ತಿಲ್ದಲೆ ನಮ್ಗೆ ನೆಗೆಟಿವ್ ಥಾಟ್ಸ್ ಬಂದಿರುತ್ತೆ ನಮ್ಮ ತಲೆಯಲ್ಲಿ. ಹಾಗಾಗಿ ಸೊ ನಾವು ಈಗ ಫೋಕಸ್ ಮಾಡಿದ್ರೆ, ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ಗೆ ಫೋಕಸ್ ಮಾಡಿದಾಗ ಅದೇನಾಗುತ್ತೆ, ಸೊ ನೆಗೆಟಿವ್ ಥಾಟ್ಸ್ಗೆ ಏನು ಜಾಗನೇ ಉಳಿಯಲ್ಲ. ಸೊ ಈಗ ಯೋಚನೆ ಮಾಡಿ, ಒಂದು ಬಾಕ್ಸ್ ಇದೆ. ಓಕೆ, ಈ ಬಾಕ್ಸ್ ಇದೆ. ಸೊ ಬಾಕ್ಸ್ ಅಲ್ಲೆಲ್ಲ ನೀವು ಇದು ನಿಮ್ಮ ತಲೆ ಅನ್ಕೊಳ್ಳಿ. ಓಕೆ, ಸೊ ಬರೀ ನೆಗೆಟಿವ್ ಥಾಟ್ಸ್ ಅದು ಇದು ಎಲ್ಲ ಜಾಸ್ತಿ ತುಂಬಿಕೊಂಡಿರುತ್ತೆ. ಓಕೆ, ಸೊ ಅವಾಗ ಏನಾಗುತ್ತೆ, ಬೇರೆದಕ್ಕೆ ಜಾಗ ಇರಲ್ಲ. ಸೊ ಅದ್ರ ಬದಲು ನೀವು ಬೆಳಿಗ್ಗೆ ಎದ್ದ ತಕ್ಷಣ ಇಲ್ಲಿ ನೀವು ಗ್ರಾಟಿಟ್ಯೂಡ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ, ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಿ. ಆತರ ಎಲ್ಲ ಪಾಸಿಟಿವ್ ಥಾಟ್ಸ್ ತುಂಬಿಕೊಂಡಿರ್ತೀರ, ಪಾಸಿಟಿವಿಟಿ ಇದೆ ಇಲ್ಲಿ. ಫುಲ್ ಪಾಸಿಟಿವಿಟಿ ಇದ್ದಾಗ ಏನಾಗುತ್ತೆ, ನೆಗೆಟಿವ್ ಥಾಟ್ಸ್ ಮಧ್ಯ ಹಿಂಗೆ ಬಂದು ಕೂತ್ಕೊಳ್ಳಕ್ಕೆ ಜಾಗನೇ ಇರಲ್ಲ. ಸೊ ಹಾಗೇನೆ, ಸೊ ಇದು ಒಂದು ಎಕ್ಸಾಂಪಲ್ ಫಿಸಿಕಲ್ ಆಗಿ ಹೇಳಿದೆ, ಅವಾಗ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿರ್ಬೇಕು ಅಲ್ವಾ? ಸೊ ಅದು ನಮ್ಮ ತಲೆನೂ ಹಾಗೇನೆ. ಸೊ ತಲೆಯಲ್ಲಿ ನಾವು ಏನ್ ತುಂಬಿಕೊಂಡಿರ್ತೀವೋ ಸೊ ಅದು ನಡೀತಾ ಇರುತ್ತೆ. ಓಕೆ, ಸೊ ಈ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಇಂದ ಏನಾಗುತ್ತೆ, ನಾನು ಹೇಳಿದಾಗೆ ಪಾಸಿಟಿವ್ ಥಾಟ್ಸ್, ಪಾಸಿಟಿವಿಟಿ ಇದೆಲ್ಲ ಇರುತ್ತೆ. ಹಾಗಾಗಿ ಅದು ನಮ್ಗೆ ನೆಗೆಟಿವ್ ಥಾಟ್ಸ್ಗೆ, ಬೇರೆದಿರುತ್ತಲ್ಲ ಎನಿ ನೆಗೆಟಿವ್ ಎಮೋಷನ್ಸ್ಗೆ ಜಾಗ ಇರಲ್ಲ. ಸೊ ಏನ್ ಮಾಡ್ಬೇಕು? ಸೊ ಬೆಳಗ್ಗೆ ಎದ್ದು ಫಸ್ಟ್ ಥಿಂಗ್ ಏನ್ ಮಾಡ್ಬೇಕು, ಎದ್ದು ಏನಾದ್ರೂ ಮಾಡೋದಕ್ಕಿಂತ ಮುಂಚೆನೆ ಫಸ್ಟ್ ನೀವು ಥ್ಯಾಂಕ್ ಯು ಅಂತ ಹೇಳ್ಬೇಕು. ಯಾಕೆ ಹೇಳ್ಬೇಕು ಥ್ಯಾಂಕ್ ಯು? ಯಾಕಂದ್ರೆ ನಿಮ್ಗೆ ಚೆನ್ನಾಗಿ ನಿದ್ದೆ ಬಂದಿದೆ, ಹಿಂದಿನ ದಿನ ನಿದ್ದೆ ಬಂದು ನೀವು ಬೆಳಿಗ್ಗೆ ಎದ್ದಿದ್ದೀರಾ ಅಲ್ವಾ? ಅದೂ ಗಿಫ್ಟ್. ಈ ಜೀವನ ಅನ್ನೋದು, ನಮ್ ಲೈಫ್ ಅನ್ನೋದು ಅದು ಒಂದು ದೊಡ್ಡ ಗಿಫ್ಟ್. ಅದಕ್ಕೆ ನೀವು ಥ್ಯಾಂಕ್ ಯು ಹೇಳ್ತೀರಾ. ಸೊ ನೆಕ್ಸ್ಟ್ ಏನ್ ಮಾಡ್ತೀರಾ, ಇನ್ನೇನಕ್ಕೆ ಥ್ಯಾಂಕ್ ಯು ಹೇಳ್ತೀರಾ? ಸೊ ನೀವು ಬೆಡ್ ಮೇಲೆ ಮಲಗಿದ್ದೀರಾ, ಸೊ ಒಟ್ಟು ನಿಮ್ಗೆ ಒಂದು ಮಲಗೋದಕ್ಕೆ ಒಂದು ಅನುಕೂಲ ಜಾಗ ಸಿಕ್ಕಿದೆ ಅಲ್ಲ, ಅದಕ್ಕೆ ಥ್ಯಾಂಕ್ ಯು ಹೇಳಿ. ಆಮೇಲೆ ಎದ್ದಾದ್ಮೇಲೆ ಇನ್ನೇನೇನು ನಿಮ್ಗೆ ನೆನಪು ಬರುತ್ತೆ, ಏನೇನು ಇತ್ತು ನಿಮ್ಗೆ, ಫ್ಯಾನ್ ಇತ್ತು, ಗಾಳಿ ಅಥವಾ ವಾರ್ಮ್ತ್ ಇತ್ತು, ಬ್ಲಾಂಕೆಟ್, ಪಿಲ್ಲೋ, ಬೆಡ್, ಈ ತರ ಬೆಡ್ಶೀಟ್ ಎಲ್ಲದಕ್ಕೂ ನೀವು ಥ್ಯಾಂಕ್ ಯು ಹೇಳಿ. ನೆಕ್ಸ್ಟ್ ನೀವು ಇದಕ್ ಹೋದ್ರೆ, ಬ್ರಷ್ ಮಾಡ್ಲಿಕ್ಕೆ ಹೋದ್ರೆ, ಟೂತ್ ಪೇಸ್ಟ್ ಹಾಕೊಂಡು ಬ್ರಷ್ ಮಾಡ್ತಿರಲ್ಲ, ಅದಕ್ಕೂ ಥ್ಯಾಂಕ್ ಯು. ಸೊ ಪ್ರತಿಯೊಂದು ಸಣ್ಣ ಇದಕ್ಕೂ ಮಾಡ್ಬೇಕಾದ್ರೆ, ಅದು ಬ್ರಷ್ ಮಾಡ್ಬೇಕಾದ್ರೆ, ಸೊ ಬ್ರಷ್ ಮಾಡ್ತಾ ಇದ್ದೀರಾ ಅವಾಗ ಥ್ಯಾಂಕ್ ಯು. ಆಮೇಲೆ ಅದನ್ನ ವಾಶ್ ಮಾಡಿರ್ತೀರಾ, ಆಮೇಲೆ ಫೇಸ್ ವಾಶ್ ಮಾಡ್ಕೋತೀರಾ, ಆಮೇಲೆ ನೀರು, ಒಳ್ಳೆ ನೀರು ನಿಮ್ಗೆ ಯೂಸ್ ಮಾಡೋಂಥ ಫ್ರೆಶ್ ವಾಟರ್ ಸಿಗ್ತಾ ಇದೆ, ಅಥವಾ ಬಿಸಿ ನೀರಲ್ಲಿ ಮಾಡ್ಕೋತೀರಾ, ಬಿಸಿ ನೀರು ಸಿಗ್ತಾ ಇದೆ, ಸೊ ಅದಕ್ಕೆ ಥ್ಯಾಂಕ್ ಯು. ಆಮೇಲೆ ಇದ್ ಮಾಡ್ತೀರಾ ಅಲ್ವಾ, ಸ್ನಾನ ಮಾಡ್ತೀರಾ, ಬೆಳಿಗ್ಗೆನೆ ಸ್ನಾನ ಮಾಡ್ಬೇಕಾದ್ರು, ಶವರ್ ತಗೋಬೇಕಾದ್ರು, ಅದಕ್ಕೂ ಥ್ಯಾಂಕ್ ಯು ಹೇಳಿ. ಸೊ ಆಮೇಲೆ ಇನ್ನೇನ್ ರೂಟೀನ್ ಮಾಡ್ತೀರಾ ನೀವು, ಮಾರ್ನಿಂಗ್ ರೂಟೀನ್ ಏನೇನ್ ಮಾಡ್ತೀರಾ ಅದ್ರಲ್ಲೆಲ್ಲಾನು ಮಧ್ಯ ಥ್ಯಾಂಕ್ ಯು ಹೇಳ್ತಾ ಹೋಗಿ. ಎಲ್ಲಾರು ಬ್ರೇಕ್ಫಾಸ್ಟ್ ಮಾಡಲ್ಲ ಅನ್ಸುತ್ತೆ,
ತಿಂಡಿ ಅಕಸ್ಮಾತ್ ನೀವು ಬೆಳಿಗ್ಗೆ ಎದ್ದೆಲ್ಲ ಇದೆಲ್ಲ ಮಾಡಾದ್ಮೇಲೆ ಪೂಜೆ ಮಾಡ್ತೀರಾ. ಸೊ ಪೂಜೆ ಗೀಜೆ ಮಾಡ್ತೀರಾ ಅಂದ್ರೆ ಪೂಜೆ ಹೇಳ್ಬೇಕಾದ್ರೆ ಅಫ್ಕೋರ್ಸ್ ನಾವು ದೇವ್ರಿಗೆ ಬೇಡ್ಕೊಂಡು ಥ್ಯಾಂಕ್ ಯು ಹೇಳ್ತೀವಿ. ಆಮೇಲೆ ನೀವು ಕೆಲವರು ಬೆಡ್ ಕಾಫಿನೋ ಏನೋ ಮಾರ್ನಿಂಗ್ ಕಾಫಿ ಅಥವಾ ಟೀ ಕುಡಿತಾರೆ ಬೆಳಗ್ಗೆ ಎದ್ದ ತಕ್ಷಣ, ಅಂದ್ರೆ ಅದು ಕುಡಿಬೇಕಾದ್ರು ಥ್ಯಾಂಕ್ ಯು. ಬೇರೆಯವ್ರು ಮಾಡ್ಕೊಡ್ತಾ ಇದಾರೆ ಅಂದ್ರೆ ಯಾರು ಮಾಡ್ಕೊಟ್ರು ಅವ್ರಿಗೂ ಥ್ಯಾಂಕ್ ಯು. ಸೊ ಪ್ರತಿಯೊಂದಕ್ಕೂ, ಸೊ ಇಲ್ಲ ನೀವು ತಿಂಡಿ ತಿಂತಾ ಇದೀರ ಅಂದ್ರೆ ಏನ್ ತಿಂಡಿ ತಿಂತೀರಾ, ಇಡ್ಲಿ, ದೋಸೆ, ಉಪ್ಪಿಟ್ಟು, ಚಿತ್ರಾನ್ನ, ವಾಟ್ ಎವರ್. ಸೊ ಏನ್ ತಿಂತಾ ಇದೀರಾ ಅದನ್ನು ನೀವು ತುಂಬಾನೇ ಇದು ಮಾಡ್ಕೊಂಡು ಚೆನ್ನಾಗಿ ಇದೆ, ಟೇಸ್ಟ್ ತುಂಬಾ ಚೆನ್ನಾಗಿದೆ ಅಂತ ನೀವು ಅದನ್ನ ಮೈಂಡ್ಫುಲ್ ಈಟಿಂಗ್ ಮಾಡ್ಕೊಂಡು ಥ್ಯಾಂಕ್ ಯು ಹೇಳಿ. ಹಾಗೆ ಯಾರು ಮಾಡ್ಕೊಟ್ರು, ನೀವೇ ಮಾಡ್ಕೊಂಡ್ರ, ಯಾರಾದ್ರೂ ಮಾಡ್ಕೊಟ್ರ, ಯಾರು ಹೆಲ್ಪ್ ಮಾಡಿದ್ರು ಅದಕ್ಕೆಲ್ಲದಕ್ಕೂ ಥ್ಯಾಂಕ್ ಯು. ಸೊ ಹೀಗೆ ಪ್ರತಿ ಹೆಜ್ಜೆಲು ಥ್ಯಾಂಕ್ ಯು ಹೇಳ್ತಾ ಹೋಗಿ. ಸೊ ನೀವು ಇದೆಲ್ಲ ಆಯ್ತು, ಈಗ ಮಧ್ಯ ನೀವು ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ರೆ ಡ್ರೆಸ್ ಮಾಡ್ಕೋಬೇಕಾದ್ರೆ ಅದಕ್ಕೆ ಥ್ಯಾಂಕ್ ಯು. ಸೊ ಡ್ರೆಸ್ ಎಷ್ಟ್ ಚೆನ್ನಾಗಿದೆ, ಎಲ್ಲಿ ತಗೊಂಡ್ರಿ ನೀವು, ಆಮೇಲೆ ಯಾವ್ದೋ ಬ್ರ್ಯಾಂಡ್ ಅಥವಾ ಯಾವ್ದೋ ಅಂಗಡಿಲಿ ತಗೊಂಡ್ರಿ, ಆಮೇಲೆ ಈ ಡ್ರೆಸ್ ಯಾರು ಮಾಡಿದ್ರು, ಕಾಟನ್ದು, ಸಿಲ್ಕ್, ಯಾವ್ದಾದ್ರು ಡ್ರೆಸ್ ಮೆಟೀರಿಯಲ್, ಅದು ಹೇಗೆ ಮಾಡಿದ್ರು, ಅದು ಯಾರ್ಯಾರು ಮಾಡಿದ್ರು, ಮ್ಯಾನುಫ್ಯಾಕ್ಚರ್ ಮಾಡಿದವ್ರಿಗೆ ಥ್ಯಾಂಕ್ ಯು. ಆಮೇಲೆ ಆ ಶಾಪ್ ಅಲ್ಲಿ ಸೇಲ್ ಮಾಡ್ತಿರೋರಿಗೆ ಥ್ಯಾಂಕ್ ಯು. ಸೊ ಇದು ನಾನು ಸುಮ್ಮನೆ ಮೇಲೆ ಎಕ್ಸಾಂಪಲ್ ಹೇಳ್ತಿದ್ದೀನಿ. ಪ್ರತಿ ಹೆಜ್ಜೆಗೂ ಸಣ್ಣ ಸಣ್ಣ ವಿಷಯಕ್ಕೂ ಥ್ಯಾಂಕ್ ಯು. ಸೊ ನೀವು ಇದಕ್ಕೆ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಬರೀ ಥ್ಯಾಂಕ್ ಯು ಅಂತ ಹೇಳಿದ್ರೆ ಆಗಲ್ಲ. ರೀಸನ್ ಹೇಳ್ಬೇಕು. ರೀಸನ್ ಹೇಳಿ ಥ್ಯಾಂಕ್ ಯು ಹೇಳಿದ್ರೆ ಏನಾಗುತ್ತೆ, ಮನ್ಸಾರೆ ಅದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಏನು ರೀಸನ್ ಇಲ್ದಲ್ಲ ಥ್ಯಾಂಕ್ ಯು ಹೇಳಿದ್ರೆ ಸುಮ್ಮನೆ ಮೇಲೆ ಸೂಪರ್ಫಿಷಿಯಲ್ ಅಲ್ಲಿ ಆಗುತ್ತೆ. ಸೊ ಇಷ್ಟ ಆಯ್ತಾ. ಆಮೇಲೆ ಡ್ರೆಸ್ಸಸ್ ಹಾಕೊಂಡ್ರಿ, ಇದ್ ಮಾಡಿದ್ರಿ, ಆಮೇಲೆ ನೀವು ಹೋಗ್ತೀರಾ ಆಫೀಸ್ಗೆ ಹೋಗೋರಾದ್ರೆ ಈ ವೆಹಿಕಲ್ ಅಲ್ಲಿ ಹೋಗ್ತೀರಾ, ಅದಕ್ಕೂ ಥ್ಯಾಂಕ್ ಯು. ಪೆಟ್ರೋಲ್ ಹಾಕ್ಸಿದ್ರಿ, ಆ ಗಾಡಿ ನಿಮ್ಗೆ ಯಾವ ಗಾಡಿಲಿ ಹೋಗ್ತೀರಾ ಅದು ನಿಮ್ಗೆ ಹೆಲ್ಪ್ ಮಾಡ್ತಾ ಇದೆ. ಟ್ರಾನ್ಸ್ಪೋರ್ಟೇಶನ್ ಹೇಗೆ ಹೋಗ್ತೀರಾ ಅದಕ್ಕೂ ಥ್ಯಾಂಕ್ ಯು. ಅಲ್ಲಿ ಹೋಗ್ತೀರಾ, ಆಫೀಸ್ಗೆ ಹೋಗಿದ್ದೀರಾ, ಸೊ ಗೊತ್ತಲ್ಲ ಡ್ರಿಲ್ ಏನು ಅಂತಂದು. ಸೊ ಪ್ರತಿ ಒಂದು ಏನೇನಾಯ್ತು ಇಡೀ ದಿನ, ಯಾರ್ಯಾರು ನಿಮ್ಗೆ ಹೆಲ್ಪ್ ಮಾಡಿದ್ರು, ಏನೇನಾಯ್ತು ಅದು ಎಲ್ಲದಕ್ಕೂ ಥ್ಯಾಂಕ್ ಯು ಹೇಳಿ. ಸೊ ಶೂಸ್ ಹಾಕೊಂಡ್ರೆ, ಈಗ ಮತ್ತೆ ವಾಪಸ್ ಬರ್ತಾ ಇದೀನಿ ನಾನು, ಡ್ರೆಸ್ ಹಾಕೊಂಡು ಶೂಸ್ ಹಾಕೊಂಡು ಏನಾರ ಇದು ಜ್ಯುವೆಲ್ಸ್, ಇದು ಬಳೆ, ನೀವು ಲೇಡೀಸ್ ಆದ್ರೆ ಉಂಗ್ರಗಳು, ಸೊ ಇದು ಹಾಕೊಂಡ್ರೆ ಏನೇನ್ ಹಾಕೋತಿದ್ರೆ ಎಲ್ಲದಕ್ಕೂ ಥ್ಯಾಂಕ್ ಯು. ಯಾಕಂದ್ರೆ ಸಣ್ಣ ಸಣ್ಣದು ನಿಮ್ಗೆ ಇವೆಲ್ಲ ಸಣ್ಣ ಸಣ್ಣ ರೀಸನ್ ಸಿಗ್ತಾ ಇದೆ ಥ್ಯಾಂಕ್ ಯು ಹೇಳಲಿಕ್ಕೆ. ಸೊ ಅದೆಲ್ಲದಕ್ಕೂ ಈ ಥ್ಯಾಂಕ್ ಯು ಅನ್ನೋದು ನಿಮ್ಗೆ ಮ್ಯಾಜಿಕ್ ಆಗಿ ವರ್ಕ್ ಆಗುತ್ತೆ. ಸೊ ಇಡೀ ದಿನ ಈ ತರ ಎಲ್ಲ ಮಾಡಿ, ಈಗ ಬ್ರೇಕ್ಫಾಸ್ಟ್ ಇಂದ ಇದು ಎಲ್ಲ. ಸೊ ಮಾರ್ನಿಂಗ್, ಸೊ ಟೋಟಲ್ ಈಗ ಮಾರ್ನಿಂಗ್ ಎಲ್ಲಿ ತನಕ ಆಗುತ್ತೆ, ಈಗ ನೀವು ಬೆಳಿಗ್ಗೆ ಎದ್ದು ಮಧ್ಯಾಹ್ನ 12 ಗಂಟೆ ತನಕ ಅನ್ಕೊಳ್ಳಿ. ಸೊ 12 ತನಕ ಮಾರ್ನಿಂಗ್, ಮ್ಯಾಜಿಕ್ ಮಾರ್ನಿಂಗ್ ಮಾಡಿ. ರುಟೀನ್ ಏನೇನ್ ರುಟೀನ್ ಮಾಡ್ತೀರಾ ನೀವು ಅದ್ರ ಮಧ್ಯೆ ಎಲ್ಲಾನು ಥ್ಯಾಂಕ್ ಯು ಹೇಳಿ. ಸೊ ಅದರಿಂದ ಏನಾಗುತ್ತೆ ನಿಮ್ಗೆ, ಇದರಿಂದ ನಿಮ್ಮ ಮಾರ್ನಿಂಗ್ಸ್ ಏನಾಗುತ್ತೆ ತುಂಬಾ ಎಂಜಾಯಬಲ್ ಆಗಿರುತ್ತೆ, ಎನರ್ಜಿಯಿಂದ ಎನರ್ಜಿ, ಫುಲ್ ಆಫ್ ಎನರ್ಜಿ ಆಗಿರುತ್ತೆ ನಿಮ್ಗೆ, ತುಂಬಾನೇ ಎನರ್ಜಿ ಇರುತ್ತೆ. ಆಮೇಲೆ ತುಂಬಾ ಖುಷಿ ಇರುತ್ತೆ. ಆಮೇಲೆ ಆ ಏನೇನು ತೃಪ್ತಿ ಇರುತ್ತೆ. ಒಂದು ಎದುರು ನೋಡ್ತೀರಾ, ಒಂದು ಪಾಸಿಟಿವ್ ಎನರ್ಜಿ, ಮೋಟಿವೇಶನ್, ಫುರ್ತಿಯಿಂದ ನಿಮ್ಗೆ ಎನರ್ಜಿ, ಫುಲ್ ಆಫ್ ಎನರ್ಜಿ ಇರುತ್ತೆ. ಹ್ಯಾಪಿನೆಸ್ ಇರುತ್ತೆ, ಜಾಯ್ಫುಲ್ನೆಸ್ ಅದೆಲ್ಲ ಸಿಕ್ಕುತ್ತೆ ನಿಮಗೆ. ಆಮೇಲೆ ಇದರಿಂದ ಏನಾಗುತ್ತೆ ನಿಮ್ಗೆ, ಆ ಈ ತರ ಎಲ್ಲ ಮಾಡೋದ್ರಿಂದ ಇದು ವರ್ಕ್ ಆಯ್ತಾ ಅನ್ನೋದಕ್ಕೆ ಒಂದ್ ಎವಿಡೆನ್ಸ್ ಏನಂತ ಹೇಳಿದ್ರೆ, ನಿಮ್ಗೆ ಅದು ಖುಷಿ, ಒಳಗಡೆ ಖುಷಿ ಇದು ಎಲ್ಲ ಸಿಗ್ತಿರುತ್ತೆ, ಅಥವಾ ಸಮಾಧಾನ, ಏನಾದ್ರೂ ಒಂದು ಪಾಸಿಟಿವ್ ಎಮೋಷನ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ. ಅದು ಒಂದು ಫಸ್ಟ್ ಎವಿಡೆನ್ಸ್ ನಿಮ್ಗೆ. ಇದು ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡೋದ್ರಿಂದ, ಈ ಮ್ಯಾಜಿಕ್ ಮಾರ್ನಿಂಗ್ ಮಾಡೋದ್ರಿಂದ ನಿಮ್ಗೆ ಅದು ಫಸ್ಟ್ ಎವಿಡೆನ್ಸ್, ಇದು ಆಗ್ತಾ ಇದೆ, ವರ್ಕ್ ಆಗ್ತಾ ಇದೆ ಅಂತ ಅನ್ನೋದಕ್ಕೆ. ಸೊ ನೆಕ್ಸ್ಟ್ ಎವಿಡೆನ್ಸ್ ಏನಂತ ಹೇಳಿದ್ರೆ, ಸೆಕೆಂಡ್ ಎವಿಡೆನ್ಸ್, ಇಡೀ ದಿನ ನಿಮ್ಗೆ ಒಳ್ಳೊಳ್ಳೇದಾಗುತ್ತೆ. ಒಳ್ಳೊಳ್ಳೇದು ಏನೇನೋ ಚೆನ್ನಾಗಿ ನಡೀತಾ ಇರುತ್ತೆ, ಇಡೀ ದಿನ ನಿಮ್ಗೆ ತುಂಬಾ ಚೆನ್ನಾಗಿ ನಡೆಯುತ್ತೆ. ಆಮೇಲೆ ಒಳ್ಳೇದೆಲ್ಲ ಆಗ್ತಾ ಇರುತ್ತೆ. ಸೊ ಅದು ಸೆಕೆಂಡ್ ಎವಿಡೆನ್ಸ್. ಇದರಿಂದ ನಿಮ್ಗೆ ಎವಿಡೆನ್ಸ್ ಇಮ್ಮಿಡಿಯೇಟ್ ಆಗಿ ಸಿಗುತ್ತೆ. ಮ್ಯಾಜಿಕ್ ಮಾರ್ನಿಂಗ್ ಮಾಡ್ತಾ ಇರೋದ್ರಿಂದ, ಗ್ರಾಟಿಟ್ಯೂಡ್ ಹೇಳೋದ್ರಿಂದ, ಇದು ಸಿಂಪಲ್, ನಾವೇನು ಬರೆಯೋದಿಲ್ಲ, ಏನಿಲ್ಲ, ಮನಸ್ಸಾರೆ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಥ್ಯಾಂಕ್ ಯು ಹೇಳೋದು. ಪ್ರತಿ ವಿಷಯಕ್ಕೂ ಬೆಳಗ್ಗೆ ಎದ್ದ ಮೊಮೆಂಟ್ ಇಂದ ಪೂರ್ತಿ ಮಾರ್ನಿಂಗ್, ನೀವು ದಿನ ಇಡೀ ಮಾಡ್ತೀನಿ ಅಂದ್ರೆ ತುಂಬಾ ಒಳ್ಳೇದು. ಅಟ್ಲೀಸ್ಟ್ ನೀವು ಬೆಳಿಗ್ಗೆ ನೀವು ಎಷ್ಟು ಗಂಟೆಗೆ ಹೇಳ್ತೀರೋ ಅಲ್ಲಿಂದ ಅಟ್ಲೀಸ್ಟ್ ನೀವು 12 ಗಂಟೆ ತನಕ, ಮಧ್ಯಾಹ್ನ 12 ಗಂಟೆ ತನಕ ಮಾಡಿ. ಸೊ ಅದು ಮಾಡೋದ್ರಿಂದ ನಿಮ್ದು ಆಮೇಲೆ ಎಕ್ಸ್ಟೆಂಡ್ ಆಗುತ್ತೆ, ಮಲ್ಟಿಪ್ಲೈ ಆಗುತ್ತೆ. ಸೊ ಎಲ್ಲಾನು ಚೆನ್ನಾಗಾಗುತ್ತೆ. ಅಂದ್ರೆ ಹೆಂಗೆ, ಕೆಲವು ದಿನಗಳು ನಿಮ್ಗೆ ಅನ್ಸುತ್ತೆ ಎಲ್ಲ ಎಷ್ಟು ಚೆನ್ನಾಗಾಯ್ತು ಅಂತ ಅನ್ಸಲ್ವಾ, ಅದು ಕೆಲವು ದಿನ ಅಷ್ಟೇ ಇರುತ್ತೆ. ಯಾಕೆಂದ್ರೆ ಅದು ನಮ್ ಕೈಲಿ ಇರಲ್ಲ. ಯಾವಾಗೋ ನನ್ ಲಕ್ ಚೆನ್ನಾಗಿತ್ತು, ಇವತ್ತು ಎಷ್ಟು ಚೆನ್ನಾಗಾಯ್ತು, ಇಡೀ ದಿನ ತುಂಬಾನೇ ಚೆನ್ನಾಗಾಯ್ತು ಅಂತ ಅನ್ಕೋತೀವಲ್ಲ. ಈಗ ಈ ಗ್ರಾಟಿಟ್ಯೂಡ್ ಮಾಡೋದ್ರಿಂದ, ಮ್ಯಾಜಿಕ್ ಮಾರ್ನಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಪ್ರತಿದಿನನೂ ನಿಮ್ದು ತುಂಬಾ ಚೆನ್ನಾಗಾಯ್ತು ಅಂತ ಅನ್ಸೋ ತರ ಆಗುತ್ತೆ. ಆಮೇಲೆ ನಿಮ್ದು ಮಲ್ಟಿಪ್ಲೈ ಆಗುತ್ತೆ. ಸೊ ಇದು ಏನು ಇದೆಯಾ, ಪಾಸಿಟಿವಿಟಿ, ಎನರ್ಜಿ ಎಲ್ಲಾನು ಮಲ್ಟಿಪ್ಲೈ ಆಗುತ್ತೆ. ಈ ನೀವು ಗ್ರಾಟಿಟ್ಯೂಡ್ ಇದನ್ನ ಮಾಡೋದ್ರಿಂದ ಸಿಕ್ಕಾಪಟ್ಟೆ ನಿಮ್ಗೆ ಮಲ್ಟಿಪ್ಲೈ ಆಗುತ್ತೆ.
ಸೊ ಇಷ್ಟು 11ನೇ ದಿನದ ಇದು ಆಯ್ತು ಅಲ್ವಾ? 11ನೇ ದಿನದ ಚಾಲೆಂಜ್ ಇಷ್ಟ ಆಯ್ತು. ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ ನಾನು ಮತ್ತೆ ಸಮ್ಮರಿ ಹೇಳ್ತೀನಿ. ಸೊ ಮಾರ್ನಿಂಗ್ ಎದ್ದು ಇದು ಬ್ಲೆಸ್ಸಿಂಗ್ಸ್ ಅಫ್ಕೋರ್ಸ್ ಮಾಡಿ, ಆಯ್ತಾ? ಬ್ಲೆಸ್ಸಿಂಗ್ಸ್ ಮಾಡಿ, ಬ್ಲೆಸ್ಸಿಂಗ್ಸ್ ಮಾತ್ರ ಮರಿಬೇಡಿ, ಆಯ್ತಾ? ಸೊ ಬ್ಲೆಸ್ಸಿಂಗ್ಸ್ ಯಾವಾಗ್ಲೂ ಮಾಡಬೇಕು. ಅದು ಕೌಂಟ್ ಇರೋ ಬ್ಲೆಸ್ಸಿಂಗ್ಸ್ ಇದೆಯಲ್ಲ, ಅದನ್ನ ನೀವು ಆ, ಮಾಡ್ಲೇಬೇಕು. ಅದೇನು ಅಂತಂದ್ರೆ ಸೊ ಮ್ಯಾಜಿಕ್ ವರ್ಡ್ಸ್ ಥ್ಯಾಂಕ್ ಯು ಹೇಳಿ ಒಂದು 10 ಬ್ಲೆಸ್ಸಿಂಗ್ಸ್ ನೀವು ಬರ್ದಿದಿಲ್ಲ ಅದನ್ನ ಬರ್ದ್ಬಿಟ್ಟು ಥ್ಯಾಂಕ್ ಯು ಹೇಳಿ. ಆಮೇಲೆ ಬೆಳಗ್ಗೆ ಎದ್ದಾದ್ಮೇಲಿಂದ ಇವೆಲ್ಲ ಏನೇನ್ ರುಟೀನ್ ಮಾಡ್ತಿರೋ ಏನು ಎಲ್ಲದಕ್ಕೂ ಈ ಮ್ಯಾಜಿಕ್ ಮಾರ್ನಿಂಗ್ ಇಡೀ ದಿನ ಮಾಡಿ. ಸೊ ಅದ್ ಮಾಡಾದ್ಮೇಲೆ ರಾತ್ರಿ ಮಲಗಕ್ಕಿಂತ ಮುಂಚೆ ಸೊ ಇಡೀ ದಿನದಲ್ಲಿ ಏನೇನಾಯ್ತು ಅದ್ರದ್ದು ಬೆಸ್ಟ್ ಮೂಮೆಂಟ್ ಏನು ಅದನ್ನ ನೆನ್ಪು ಮಾಡ್ಕೊಂಡು ಮ್ಯಾಜಿಕ್ ರಾಕ್ ಇಟ್ಕೊಂಡು ಕೈಯಲ್ಲಿ, ಸೊ ಮ್ಯಾಜಿಕ್ ರಾಕ್ ಇಟ್ಕೊಂಡು ನೀವು ಅದನ್ನ ಹೇಳಿ. ಆ ಏನಾಯ್ತು ಇವತ್ತು ಇಡೀ ದಿನ ಬೆಸ್ಟ್ ಮೂಮೆಂಟ್ ನಂದು ಇದಾಯ್ತು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಗ್ರಾಟಿಟ್ಯೂಡ್ ಇದನ್ನ ಮಾಡಿ, ಎಕ್ಸ್ಪ್ರೆಸ್ ಮಾಡಿ. ಸೊ ಇಷ್ಟ ಆಯ್ತು, ಇದು 11ನೇ ದಿನದ್ದು. ಸೊ ಪೂರ್ತಿ ಆಯ್ತು. ಸೊ ನಾಳೆ 12ನೇ ದಿನ. ಓಕೆ, ಪ್ಲೀಸ್ ನನಗೆ ಹೇಳಿ ಹೇಗ್ ನಡೀತಾ ಇದೆ ಅಂತ ಹೇಳಿ. ನಾನು ಅಬ್ಸರ್ವ್ ಮಾಡಿದೆ, ಕೆಲವೊಂದು ವ್ಯೂಸ್ ಕಮ್ಮಿ ಇದೆ, ಕೆಲವೊಂದು ಜಾಸ್ತಿ ಇದೆ. ಸೊ ಗೊತ್ತಿಲ್ಲ ಎಷ್ಟು ಜನ ಮಾಡ್ತೀರಾ ಅಂತ, ನಮ್ಗೆ ಐಡಿಯಾನೇ ಬರ್ತಾ ಇಲ್ಲ ನನಗೆ. ಪ್ಲೀಸ್ ನನಗೆ ಕಮೆಂಟ್ ಅಲ್ಲಿ ಹೇಳಿ, ಅದರಿಂದ ನನಗೆ ಗೊತ್ತಾಗುತ್ತೆ. ಹಾಗೆ ಶೇರ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ. ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಟೈಮ್ ಬರ್ತಿದ್ದೀರಾ ಅಂದ್ರೆ ಎಲ್ಲರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ. ಮತ್ತೆ ನಾಳೆ ನೋಡ್ತೀನಿ. ಅಲ್ಲಿ ತನಕ ಪ್ಲೀಸ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.